ಮೊನ್ನೆ ತಾನೇ ರಾಷ್ಟ್ರೀಯ ಏಡ್ಸ್ ದಿನಾಚರಣೆ ಆಚರಿಸಿಕೊಂಡಂಥ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆ ಇವತ್ತಿನ ದಿನ ಏನು ರಾಜ್ಯದಲ್ಲೇ ಹೆಚ್ಚಿಗೆ ಒಂದು ಏಡ್ಸ್ ಅಂದರೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಏಡ್ಸ್ಗೆ ಮುಂದಾದಂಥ ಬಾಗಲಕೋಟೆ ಜಿಲ್ಲೆ ಇವತ್ತಿನ ದಿನ ಏನು 7ನೇ ಸ್ಥಾನದಲ್ಲಿರ್ದಿದ್ದು ಭಾಳಷ್ಟು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಏನಾಗಿದೆ, ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಭಾಳಷ್ಟು ಶ್ರಮಪಟ್ಟಿದ್ದರ ನಿಟ್ಟಿನಲ್ಲಿ ಈ ಒಂದು ಕುಂಠಿತ ಕಂಡು ಬರ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿಯೂ ಕೂಡ ಈ ರೀತಿಯಾಗಿ ಏಡ್ಸ್ ರೋಗಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಭಾಳ ಖುಷಿ ತರುವಂಥ ವಿಷಯ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏಡ್ಸ್ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ಮಾಳ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್ ಈಗಾಗಲೇ ಮೊನ್ನೆ ಏಡ್ಸ್ ದಿನಾಚರಣೆ ಆಚರಣೆ ಮಾಡಿಕೊಂಡ್ರಿ. ನಿಮಗೆ ಯಾವ ರೀತಿ ಇವತ್ತಿನ ದಿವಸ 2ನೇ ಸ್ಥಾನದಲ್ಲಿದ್ದಂಥ ಬಾಗಲಕೋಟೆ ಜಿಲ್ಲೆ ಇವತ್ತು 7ನೇ ಸ್ಥಾನಕ್ಕೆ ಬಂದಿದೆ, ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ? ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ, ತುಂಬ ಹೆಮ್ಮೆ ಆಗುತ್ತೆ. ಯಾವ ರೀತಿ ರೋಗಿಗಳಿಗೆ ನೀವು ಕನ್ವಿನ್ಸ್ ಮಾಡುವಂಥದ್ದು, ಅವರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಸರ್? ಅವರಿಗೆ ನಾವು ಕೌನ್ಸ್ಲಿಂಗ್ ಮಾಡಿಬಿಟ್ಟು ಇದರದ್ದು ಏನು ಪರಿಣಾಮ ಬೀರುತ್ತೆ ಸೊಸೈಟಿ ಮೇಲೆ ಅಂತ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಹೇಳಿ ಇದು ಮಾಡ್ತಾಯಿತ್ತು. ಸರ್ ಈಗ ಏಡ್ಸ್ ಅಂದರೆ ಹೆಸರು ಕೇಳಿದ ತಕ್ಷಣ ನನಗೆ ಏಡ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ಭಾಳಷ್ಟು ಜನ ಕುಗ್ಗುವಂಥದ್ದು ಆಗುತ್ತೆ. ಅದರಿಂದನೇ ಜಾಸ್ತಿ ಆ ರೋಗಿಗಳಿಗೆ ಸಾವನ್ನಪ್ಪಿದಂಥ ಘಟನೆಗಳು ಕೂಡ ನಡೀತವೆ. ಈ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿ ಆತ್ಮಸ್ಥೈರ್ಯವನ್ನು ತುಂಬ್ತೀರಿ? ನನ್ನ ಇದ್ರ ಪ್ರಕಾರ ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿಬಿಟ್ಟು ಔಷಧ ತೊಗೊಂಡ್ರೆ ಹೇಗೆ ಚೇತರಿಸ್ಕೋಬೋದು ಅಂತ ತಿಳಿಸಿ ಹೇಳ್ತೀವಿ ಅವ್ರಿಗೆ. ಸರ್ ಈಗ ಯಾವ ಒಂದು ಕಾರಣದಿಂದ ಮುಖ್ಯವಾಗಿ ಈ ರೋಗ ಹರಡುತ್ತೆ ಅನ್ನುವಂಥದ್ದು? ಇದು ಹೆಚ್ಚು ಕಮ್ಮಿ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಮತ್ತು ತಾಯಿಯಿಂದ ಮಗುವಿಗೆ ಮತ್ತು ಭಾರಿ ಇದರಲ್ಲಿ ಸೆಕ್ಷುವಲ್ ಕಾಂಟ್ಯಾಕ್ಟ್ಸಿಂದ ಬರುತ್ತೆ ಅಂತ ಹೇಳ್ಬೋದು. ಈ ಮೂರನ್ನು ಹೊರತುಪಡಿಸಿ ಮತ್ತು ಯಾವುದರಿಂದನೂ ಈ ರೋಗ ಬರುವ ಸಾಧ್ಯತೆ? ಆ ರೀತಿ ಯಾವುದೇ ರೀತಿ ರೋಗ ಬರೋ ಚಾನ್ಸಸ್ ಇಲ್ಲ. ಅವರು ಮುಟ್ಟೋದರಿಂದ, ಅವ್ರ ಜೊತೆ ಊಟ ಮಾಡೋದರಿಂದ, ಅವ್ರ ಜೊತೆ ಕುಡಿಯೋದರಿಂದ ಯಾವ ರೀತಿಯೂ ಈ ರೋಗ ಬರಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಬಾಗಲಕೋಟೆ ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಷ್ಟು ರೋಗಿಗಳು ನಿಮ್ಮಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸರ್? 5856 ರೋಗಿಗಳು ನಮ್ಮಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರೆಲ್ಲರೂ ART ಡ್ರಗ್ಸ್ ಮೇಲೆ ಇದ್ದಾರೆ. ಎಲ್ಲರೂ ಹೆಲ್ತಿಯಾಗಿದ್ದಾರೆ. ಸರ್ ಈಗಾಗಲೇ 5,000 ನಮ್ಮ ಬಾಗಲಕೋಟೆ ತಾಲೂಕಿಗೆ ಇಷ್ಟಿದೆ, ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಇರ್ಬೋದು. ಇದು ಇನ್ನೂ ಕಡಿಮೆ ಮಾಡುವಂಥದ್ದು, ನಿಮ್ಮ ಕಡೆ ಅವೇರ್ನೆಸ್ ಮಾಡುವಂಥದ್ದು ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಏನಾರು ಆಪ್ಷನ್ಗಳಿದೆಯಾ? ಅದನ್ನು ಮನವರಿಕೆ ಹೆಂಗೆ ಮಾಡಿಕೊಡ್ತೀರಿ? ಇಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ ರೀ. ಅದು ಏನಿದು ಇಲ್ಲ. ನನಗನ್ಸೋ ಮಟ್ಟ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದು ಇನ್ನೂ ಕಮ್ಮಿ ಆಗುತ್ತೆ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇವೆ. ಅವ್ರಿಗೆ ತಿಳುವಳಿಕೆ ಹೇಳೋದು, ಸೊಸೈಟಿಯಲ್ಲಿ ಅವ್ರ ಬಗ್ಗೆ ಇದು ಮಾಡೋದು. ಮೂರನೇದ್ದು ಫ್ರೀಯಾಗಿ ಕಾಂಡಮ್ಸ್ ಎಲ್ಲ ಕಡೆಯೂ ಹಂಚೋದು, ಬಳಕೆ ಮಾಡೋದು. ಸರ್ ಈಗ ರಾಜ್ಯದಲ್ಲೇ ನಮ್ಮ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಇವೇ ಈ ಒಂದು ಹೆಚ್ಚಿನ ಒಂದು ಸ್ಥಾನದಲ್ಲಿದೆ ಅಂದರೆ ಯಾವ ಕಾರಣದಿಂದ ಇರ್ಬೋದು? ಒಂದು ಅನಕ್ಷರತೆ ಇರ್ಬೋದಾ, ಬೇರೆ ಯಾವ ಕಾರಣ ಇರ್ಬೋದು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಂಗೆ? ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಅನಕ್ಷರತೆಯೂ ಇರ್ಬೋದು. ಮತ್ತು ಇಲ್ಲಿ ಕೆಲವೊಂದು ಪದ್ಧತಿಗಳಿವೆ. ಆ ಪದ್ಧತಿನೂ ಅದಕ್ಕೆ ಸೆಕ್ಸುವಲ್ ಮಾಡಬೇಕಾದ್ರೆ ಕಾಂಡಮ್ ಬಳಸುವಂಥದ್ದು ಕೂಡ ಇದಕ್ಕೆ ಮುಖ್ಯ ಕಾರಣ. ಅದು ಇರ್ಬೋದು. ಮತ್ತು ನನಗನ್ಸೋ ಮಟ್ಟಿಗೆ ಕೆಲವೊಂದು ಪದ್ಧತಿಗಳಿವೆಲ್ಲ, ಅಲ್ಲಿ ಅವರು ನನಗನ್ಸೋ ಮಟ್ಟಿಗೆ ಕಾಂಡಮ್ಸ್ ಉಪಯೋಗಿಸ್ಲಾರ್ದಕ್ಕೇ ಜಾಸ್ತಿ ಹಬ್ತಾ ಇದೆ ಅನಿಸುತ್ತೆ. ಕೆಲವೊಂದು ಇದ್ರ ಮುಖ್ಯ ಕಾರಣ ಏನೋ ಇರ್ಬೋದು. ಯಾಕಂದ್ರೆ ಈಗ FSW, MSM ಇಲ್ಲಿನೂ ಹಬ್ತಾ ಇದೆ. ಏನು ಇವತ್ತಿನ ದಿವಸ ಡಾಕ್ಟರ್ ಮಾಳ್ಗಿಯವರು ಏಡ್ಸ್ ಸೆಕ್ಷನ್ದ ಮುಖ್ಯಸ್ಥರು ಕೂಡ ಹೇಳಿದಂಥ ಮಾತೇನಂತಂದರೆ, ಜನರು ಒಂದು ಏನು ಈ ಏಡ್ಸ್ ರೋಗಕ್ಕೆ ಒಳಗಾಗ್ತಾರೆ ಅವರು ಧೈರ್ಯದಿಂದ ಔಷಧಿಗಳನ್ನು ತಗೊಂಡ್ರೆ ಇನ್ನೂ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ರೋಗಿಗಳನ್ನು ಕಡಿಮೆ ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಜನರು ಇನ್ನು ಮುಂದಾದರೂ ಈ ಏಡ್ಸ್ ಅನ್ನುವಂಥ ಮಹಾಮಾರಿ ರೋಗವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಧೈರ್ಯದಿಂದ ಏನು ಪೂರ್ವ ಸಿದ್ಧತೆಯಾಗಿ ಏನನ್ನು ಬಳಸಬೇಕು, ಏನನ್ನು ಬಳಸಬಾರ್ದು ಅನ್ನುವಂಥದ್ದು ಡಾಕ್ಟರ್ ಸಲಹೆ ನಂತರ
ಯಾವ ಒಂದು ನಿರ್ಧಾರಕ್ಕೆ ಬಂದು ಇದರಲ್ಲಿ ಮುಂದೆ ಬರ್ತೀರಿ ಅಲ್ಲಿವರೆಗೆ ಈ ರೋಗನ ತಡೆಗಟ್ಟಲಿಕ್ಕೆ ಸಾಧ್ಯವಾಗಬಹುದು ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಮಾಳಿಗೆ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಇನ್ನು ಮುಂದಾದರೂ ಏಡ್ಸ್ ಜಾಗೃತಿ ಕ್ರಮ ಹೆಚ್ಚಾಗಲಿ, ಜನರಿಗೆ ಆ ಏಡ್ಸ್ ಬಗ್ಗೆ ಒಂದು ತಿಳುವಳಿಕೆ ಬರಲಿ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮೊನ್ನೆ ತಾನೇ ರಾಷ್ಟ್ರೀಯ ಏಡ್ಸ್ ದಿನಾಚರಣೆ ಆಚರಿಸಿಕೊಂಡಂಥ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆ ಇವತ್ತಿನ ದಿನ ಏನು ರಾಜ್ಯದಲ್ಲೇ ಹೆಚ್ಚಿಗೆ ಒಂದು ಏಡ್ಸ್ ಅಂದರೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಏಡ್ಸ್ಗೆ ಮುಂದಾದಂಥ ಬಾಗಲಕೋಟೆ ಜಿಲ್ಲೆ ಇವತ್ತಿನ ದಿನ ಏನು 7ನೇ ಸ್ಥಾನದಲ್ಲಿರ್ದಿದ್ದು ಭಾಳಷ್ಟು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಏನಾಗಿದೆ, ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಬಹಳಷ್ಟು ಶ್ರಮಪಟ್ಟಿದ್ದರ ನಿಟ್ಟಿನಲ್ಲಿ ಈ ಒಂದು ಕುಂಠಿತ ಕಂಡು ಬರ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿಯೂ ಕೂಡ ಈ ರೀತಿಯಾಗಿ ಏಡ್ಸ್ ರೋಗಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಭಾಳ ಖುಷಿ ತರುವಂಥ ವಿಷಯ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏಡ್ಸ್ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ಮಾಳಿಗೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್ ಈಗಾಗಲೇ ಮೊನ್ನೆನೇ ಏಡ್ಸ್ ದಿನಾಚರಣೆ ಆಚರಣೆ ಮಾಡಿಕೊಂಡ್ರಿ. ನಿಮಗೆ ಯಾವ ರೀತಿ ಇವತ್ತಿನ ದಿವಸ 2ನೇ ಸ್ಥಾನದಲ್ಲಿದ್ದಂಥ ಬಾಗಲಕೋಟೆ ಜಿಲ್ಲೆ ಇವತ್ತು 7ನೇ ಸ್ಥಾನಕ್ಕೆ ಬಂದಿದೆ, ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ? ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ, ತುಂಬ ಹೆಮ್ಮೆ ಆಗುತ್ತೆ. ಯಾವ ರೀತಿ ರೋಗಿಗಳಿಗೆ ನೀವು ಕನ್ವಿನ್ಸ್ ಮಾಡುವಂಥದ್ದು, ಅವರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ ಸರ್? ಅವರಿಗೆ ನಾವು ಕೌನ್ಸ್ಲಿಂಗ್ ಮಾಡಿಬಿಟ್ಟು ಇದರದ್ದು ಏನು ಪರಿಣಾಮ ಬೀರುತ್ತೆ ಸೊಸೈಟಿ ಮೇಲೆ ಅಂತ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಹೇಳಿ ಇದು ಮಾಡ್ತಾ ಇರ್ತೀವಿ. ಸರ್ ಈಗ ಏಡ್ಸ್ ಅಂದರೆ ಹೆಸರು ಕೇಳಿದ ತಕ್ಷಣ ನನಗೆ ಏಡ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ಭಾಳಷ್ಟು ಜನ ಕುಗ್ಗುವಂಥದ್ದು ಆಗುತ್ತೆ. ಅದರಿಂದನೇ ಜಾಸ್ತಿ ಆ ರೋಗಿಗಳಿಗೆ ಸಾವನ್ನಪ್ಪಿದಂಥ ಘಟನೆಗಳು ಕೂಡ ನಡೀತವೆ. ಈ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿ ಆತ್ಮಸ್ಥೈರ್ಯವನ್ನು ತುಂಬ್ತೀರಿ? ನನ್ನ ಇದ್ರ ಪ್ರಕಾರ ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿಬಿಟ್ಟು ಔಷಧ ತೊಗೊಂಡ್ರೆ ಹೇಗೆ ಚೇತರಿಸ್ಕೋಬೋದು ಅಂತ ತಿಳಿಸಿ ಹೇಳ್ತೀವಿ ಅವ್ರಿಗೆ. ಸರ್ ಈಗ ಯಾವ ಒಂದು ಕಾರಣದಿಂದ ಮುಖ್ಯವಾಗಿ ಈ ರೋಗ ಹರಡುತ್ತೆ ಅನ್ನುವಂಥದ್ದು? ಇದು ಹೆಚ್ಚು ಕಮ್ಮಿ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಮತ್ತು ತಾಯಿಯಿಂದ ಮಗುವಿಗೆ ಮತ್ತು ಭಾರಿ ಇದರಲ್ಲಿ ಸೆಕ್ಷುವಲ್ ಕಾಂಟ್ಯಾಕ್ಟ್ಸಿಂದ ಬರುತ್ತೆ ಅಂತ ಹೇಳ್ಬೋದು. ಈ ಮೂರನ್ನು ಹೊರತುಪಡಿಸಿ ಮತ್ತು ಯಾವುದರಿಂದನೂ ಈ ರೋಗ ಬರುವ ಸಾಧ್ಯತೆ? ಆ ರೀತಿ ಯಾವುದೇ ರೀತಿ ರೋಗ ಬರೋ ಚಾನ್ಸಸ್ ಇಲ್ಲ. ಅವರು ಮುಟ್ಟೋದರಿಂದ, ಅವ್ರ ಜೊತೆ ಊಟ ಮಾಡೋದರಿಂದ, ಅವ್ರ ಜೊತೆ ಕುಡಿಯೋದರಿಂದ ಯಾವ ರೀತಿಯೂ ಈ ರೋಗ ಬರಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಬಾಗಲಕೋಟೆ ಇದಕ್ಕೆ ಸಂಬಂಧಪಟ್ಟಂಗೆ, ತಾಲೂಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಷ್ಟು ರೋಗಿಗಳು ನಿಮ್ಮಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸರ್? 5856 ರೋಗಿಗಳು ನಮ್ಮಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರೆಲ್ಲರೂ ART ಡ್ರಗ್ಸ್ ಮೇಲೆ ಇದ್ದಾರೆ. ಎಲ್ಲರೂ ಹೆಲ್ತಿಯಾಗಿದ್ದಾರೆ. ಸರ್ ಈಗಾಗಲೇ 5,000 ನಮ್ಮ ಬಾಗಲಕೋಟೆ ತಾಲೂಕಿಗೆ ಇಷ್ಟಿದೆ, ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಇರ್ಬೋದು. ಇದು ಇನ್ನೂ ಕಡಿಮೆ ಮಾಡುವಂಥದ್ದು, ನಿಮ್ಮ ಕಡೆ ಅವೇರ್ನೆಸ್ ಮಾಡುವಂಥದ್ದು ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಏನಾರು ಆಪ್ಷನ್ಗಳಿದೆಯಾ? ಅದನ್ನು ಮನವರಿಕೆ ಹೆಂಗೆ ಮಾಡಿಕೊಡ್ತೀರಿ? ಇಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ. ಅದು ಏನಿದು ಇಲ್ಲ. ನನಗನ್ಸೋ ಮಟ್ಟಿಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದು ಇನ್ನೂ ಕಮ್ಮಿ ಆಗುತ್ತೆ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇವೆ. ಅವ್ರಿಗೆ ತಿಳುವಳಿಕೆ ಹೇಳೋದು, ಸೊಸೈಟಿಯಲ್ಲಿ ಅವ್ರ ಬಗ್ಗೆ ಇದು ಮಾಡೋದು. ಮೂರನೇದ್ದು ಫ್ರೀಯಾಗಿ ಕಾಂಡಮ್ಸ್ ಎಲ್ಲ ಕಡೆಯೂ ಹಂಚೋದು, ಬಳಕೆ ಮಾಡೋದು. ಸರ್ ಈಗ ರಾಜ್ಯದಲ್ಲೇ ನಮ್ಮ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಇವೇ ಈ ಒಂದು ಹೆಚ್ಚಿನ ಒಂದು ಸ್ಥಾನದಲ್ಲಿದೆ ಅಂದರೆ ಯಾವ ಕಾರಣದಿಂದ ಇರ್ಬೋದು? ಒಂದು ಅನಕ್ಷರತೆ ಇರ್ಬೋದಾ, ಬೇರೆ ಯಾವ ಕಾರಣ ಇರ್ಬೋದು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಂಗೆ? ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಅನಕ್ಷರತೆಯೂ ಇರ್ಬೋದು. ಮತ್ತು ಇಲ್ಲಿ ಕೆಲವೊಂದು ಪದ್ಧತಿಗಳಿವೆ. ಆ ಪದ್ಧತಿನೂ ಅದಕ್ಕೆ ಸೆಕ್ಸುವಲ್ ಮಾಡಬೇಕಾದ್ರೆ ಕಾಂಡಮ್ ಬಳಸುವಂಥದ್ದು ಕೂಡ ಇದಕ್ಕೆ ಮುಖ್ಯ ಕಾರಣ. ಅದು ಇರ್ಬೋದು. ಮತ್ತು ನನಗನ್ಸೋ ಮಟ್ಟಿಗೆ ಕೆಲವೊಂದು ಪದ್ಧತಿಗಳಿವೆಲ್ಲ, ಅಲ್ಲಿ ಅವರು ನನಗನ್ಸೋ ಮಟ್ಟಿಗೆ ಕಾಂಡಮ್ಸ್ ಉಪಯೋಗಿಸ್ಲಾರ್ದಕ್ಕೇ ಜಾಸ್ತಿ ಹಬ್ತಾ ಇದೆ ಅನಿಸುತ್ತೆ. ಕೆಲವೊಂದು ಇದ್ರ ಮುಖ್ಯ ಕಾರಣ ಏನೋ ಇರ್ಬೋದು. ಯಾಕಂದ್ರೆ ಈಗ FSW, MSM ಇಲ್ಲಿನೂ ಹಬ್ತಾ ಇದೆ.
ಏನು ಇವತ್ತಿನ ದಿವಸ ಡಾಕ್ಟರ್ ಮಾಳ್ಗೆಯವರು ಏಡ್ಸ್ ಸೆಕ್ಷನ್ದ ಮುಖ್ಯಸ್ಥರು ಕೂಡ ಹೇಳಿದಂಥ ಮಾತೇನಂತಂದರೆ ಜನರು ಒಂದು ಏನು ಈ ಏಡ್ಸ್ ರೋಗಕ್ಕೆ ಒಳಗಾಗ್ತಾರೆ ಅವರು ಧೈರ್ಯದಿಂದ ಔಷಧಿಗಳನ್ನು ತಗೊಂಡ್ರೆ ಇನ್ನೂ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ರೋಗಿಗಳನ್ನು ಕಡಿಮೆ ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಜನರು ಇನ್ನು ಮುಂದಾದರೂ ಈ ಏಡ್ಸ್ ಅನ್ನುವಂಥ ಮಹಾಮಾರಿ ರೋಗವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಧೈರ್ಯದಿಂದ ಏನು ಪೂರ್ವ ಸಿದ್ಧತೆಯಾಗಿ ಏನನ್ನು ಬಳಸಬೇಕು ಏನನ್ನು ಬಳಸಬಾರ್ದು ಅನ್ನುವಂಥದ್ದು ಡಾಕ್ಟರ್ ಸಲಹೆ ನಂತರ ಯಾವ ಒಂದು ನಿರ್ಧಾರಕ್ಕೆ ಬಂದು ಇದರಲ್ಲಿ ಮುಂದೆ ಬರ್ತೀರಿ ಅಲ್ಲಿವರೆಗೆ ಈ ರೋಗನ ತಡೆಗಟ್ಟಲಿಕ್ಕೆ ಸಾಧ್ಯವಾಗಬಹುದು ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಮಾಳ್ಗೆ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಇನ್ನು ಮುಂದಾದರೂ ಏಡ್ಸ್ ಜಾಗೃತಿ ಕ್ರಮ ಹೆಚ್ಚಾಗಲಿ, ಜನರಿಗೆ ಆ ಏಡ್ಸ್ ಬಗ್ಗೆ ಒಂದು ತಿಳುವಳಿಕೆ ಬರಲಿ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.